ಹಿರಿಯ ನಾಗರಿಕರು ಅಸಹಾಯಕ ಸ್ಥಿತಿಲಿದ್ರೆ ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ಹೌದು ಹೌದು. ಬಟ್ ಆ ಒಂದು ಅಸಹಾಯಕ ಸ್ಥಿತಿಗೆ ಬೇರೆ ಏನೆಲ್ಲ ಕಾರಣಗಳಿರ್ಬೋದು, ಬಟ್ ಅವರು ಕೂಡ ಕಾರಣರಾಗಿರ್ತಾರೆ. ಹೌದು ಹೌದು. ಅವರು ಈ ಥರದ್ದು ಒಂದಷ್ಟು ಪ್ಲಾನ್ ಮಾಡದೇ ಇದ್ದರೆ ರಿಟೈರ್ ಆಗೋವಾಗ ನಾನು ಬಾಡಿಗೆ ಕಟ್ಟೋ ಹಾಗಿಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದರೆ ಬದುಕ್ತೀವಿ. ಇಲ್ಲದೆ ಹೋದರೆ ನನ್ನ ಸಂಬಳ ಭಾಳ ಕಮ್ಮಿ ಇದೆ, ನನಗೆ 25,000 ತಿಂಗಳಿಗೆ ಬರೋದು, ನಾ ಏನು ಮಾಡಲಿ? ಇರುವೆಗೆ ಇರುವೆ ಭಾರ, ಆನೆಗೆ ಆನೆ ಭಾರ ಸರ್. ನಾನು ಉಳಿಸೋದು 45 ಲಕ್ಷ, 1,44,00,000 ಆಗಿರುತ್ತೆ 30 ವರ್ಷಕ್ಕದು. ಈಗ ನೋಡ್ತಾ ಇರೋ ಯಾರು 40-45 ವರ್ಷ, 30-35 ವರ್ಷ ಇದೆ ಅಂತ ಅನ್ಕೊಳ್ಳೋಣ. ಅವ್ರು ಈಗ ಶುರು ಮಾಡಿದರೆ ಅವ್ರಿಗೂ ಆದರೂ ಅವ್ರಿಗೆ ಲಾಭ ಆಗುತ್ತೆ, ಕಡಿಮೆ ಆಗುತ್ತೆ. ಆ ಸ್ಕೀಮ್ ಇರೋದೇ 15 ವರ್ಷ. ಅಥವಾ ನಿಮ್ಮ ಹತ್ರ ದುಡ್ಡು ಇರುತ್ತೆ, ನೀವು ಮಕ್ಕಳಿಗೆ ಕೊಡ್ತೀರಾ, ಅವ್ರು ಏನೋ ಕಷ್ಟ ಇರುತ್ತೆ, ಅವ್ರು ಕೇಳ್ತಾರೆ, ನೀವು ಕೊಡ್ತೀರಾ. ಎಷ್ಟು ಕೊಡಬೇಕು, ಎಷ್ಟು ಆಸ್ತಿ ಕೊಡಬೇಕು? ಅವ್ರ ಜೀವನ ಅವ್ರು ಮಾಡ್ತಾರೆ, ಅವ್ರ ಹಾಸಿಗೆ ಇದ್ದಷ್ಟು ಅವ್ರು ಕಾಲು ಚಾಚ್ತಾರೆ. ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಮ್ಮ ನಂತರ ಅವ್ರಿಗೆ ದುಡ್ಡುಗಳು, ನಮ್ಮ ಆಸ್ತಿ ಹೋಗಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಆರ್ಥಿಕ ತಜ್ಞರಾಗಿರುವಂಥ JN ಜಗನ್ನಾಥ್ ಅವರು. ಬನ್ನಿ ಅವ್ರನ್ನ ಸ್ವಾಗತ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ಜಗನ್ನಾಥ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು 25 ವರ್ಷಗಳ ಒಂದು ಬ್ಯಾಂಕಿಂಗ್ ಸೇವೆ, ಮೈಸೂರು ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 15 ವರ್ಷಗಳ ಕಾಲ ಅವರು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು 52 ದೇಶಗಳನ್ನ ಸುಟ್ಟಿದ್ದಾರೆ, ಭಾರತವನ್ನು ಸುಟ್ಟಿದ್ದಾರೆ ಮತ್ತು ಬ್ಯಾಂಕ್ನ ಟ್ರೆಜರಿನಲ್ಲಿ 6 ವರ್ಷ ಕೆಲಸ ಮಾಡಿದ್ದಾರೆ ಮತ್ತು 4 ಪುಸ್ತಕಗಳನ್ನು ಬರೆದಿದ್ದಾರೆ, 30ಕ್ಕೂ ಹೆಚ್ಚು ಪಾಡ್ಕಾಸ್ಟ್ ಮಾಡಿದ್ದಾರೆ. ಅರ್ಥಶಾಸ್ತ್ರದ ಕುರಿತಾಗಿ ಕನ್ನಡದ ಬಹುತೇಕ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟಗೊಂಡಿವೆ. ಸೊ ಇಂಥ ಜಗನ್ನಾಥ್ ಸರ್ ಜೊತೆಗೆ ನಾನು ಇವತ್ತು ಮಾತಾಡ್ತಾ ಇರೋದೇನೆಂದರೆ ನಿವೃತ್ತರಾಗುವ ಮುನ್ನ ಮಾಡಬೇಕಾದ ಕೆಲಸಗಳು. ಸೊ ಯಾಕೆಂದರೆ ನಾವು ಎಲ್ಲರೂ ಕೂಡ ನಿವೃತ್ತರಾಗೇ ಆಗ್ತೀವಿ. ಉದ್ಯೋಗದಿಂದ ನಿವೃತ್ತಿ, ಪ್ರವೃತ್ತಿಯಿಂದ ನಿವೃತ್ತಿ ಅಲ್ಲ. ಅದು ಎಸ್ಪೆಷಲಿ ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಜಾಬು ಅಂತ ಈ ಥರ ಜಾಬ್ ಇದ್ದಾಗ ನಿವೃತ್ತಿ ಕಡ್ಡಾಯ ಆಗಿರುತ್ತೆ ನಿಮಗೆ. ಬಹಳಷ್ಟು ಸಲ, ಕೆಲವೊಂದು ಸಲ ಮಾತ್ರ ಎಕ್ಸ್ಟೆಂಡ್ ಮಾಡ್ತಾರೆ ಪ್ರೈವೇಟಲ್ಲಿ, ಬಟ್ ಗೌರ್ಮೆಂಟ್ ಆದರೆ ಎಕ್ಸ್ಟೆನ್ಷನ್ ಇರಲ್ಲ, ನೀವು ನಿವೃತ್ತಿ ಆಗಲೇಬೇಕು. ಬಟ್ ನಿವೃತ್ತಿ ಅಂತೂ ಖಚಿತ. ಹೀಗಾಗಿ ಯಾಕೆ ನಾವು ಅದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೋಬಾರ್ದು ಅನ್ನೋದು ಪ್ರಶ್ನೆ. ಅಂದರೆ ಸುಮಾರು ಥರ ಪ್ರಿಪ್ರೇಷನ್ ಇರ್ಬೋದು, ಆದರೆ ಒಂದು ಅತ್ಯಂತ ಮಹತ್ವದ ಪ್ರಿಪ್ರೇಷನ್ ಯಾವುದು ಅಂದರೆ ವಿಟಮಿನ್ ಎಮ್ ಬಗ್ಗೆ ಅಲ್ವಾ. ನಾವು ಬೇರೆ ಬೇರೆ ದೇಹದ ಎಲ್ಲ ಯೋಚನೆ ಮಾಡ್ತೀವಿ, ಓಕೆ, ಆದರೆ ವಿಟಮಿನ್ ಎಮ್ ಇದ್ದರೆ ಬೇರೆ ಎಲ್ಲ ವಿಟಮಿನ್ಗಳನ್ನ ನಾವು ತೊಗೊಳ್ಬೋದು. ಅಂದರೆ ನಿವೃತ್ತರಾಗುವ ಮುನ್ನ ನಾವು ಮಾಡಬೇಕಾದ ಕೆಲಸಗಳೇನು ಸರ್? ಸರ್, ಪ್ರಥಮವಾಗಿ ನೀವು ಹೇಳಿದ್ದು ಹೇಳಿದ್ರಲ್ಲ, ಭಾಳ ನಿಜ. ಯಾಕಂತ ಹೇಳಿದರೆ ನಮಗೆ ಜೀವನ ಸಾಗಿಸೋಕ್ಕೆ ದುಡ್ಡು ಬೇಕೇ ಬೇಕು. ಹೌದು. ನಮಗೆ ದುಡ್ಡಿನಲ್ಲಿ ಆಸಕ್ತಿ ಇಲ್ಲ, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಬೇಡ ಅಂತೆಲ್ಲ ಹೇಳೋದು ಸರಿ. ಆದರೆ ಇವಾಗ ನಾವು 30-35 ವರ್ಷ ಕೆಲಸ ಮಾಡ್ತೀವಿ ಸರ್. ಆದರೆ ಆಮೇಲೆ ನಾವು ನಿವೃತ್ತಿ ಆಗೋದು ಖಚಿತ. 20 ವರ್ಷನಾದರೂ ಆಮೇಲೆ ಬದುಕಿರ್ತೀವಿ ಅಂತ ಅನ್ಕೊಬೋದು. ಯಾಕಂತ ಹೇಳಿದರೆ ಈಗ ಸರಿಸುಮಾರು 73 ವರ್ಷ ಜನ ಬದುಕ್ತಿದ್ದಾರೆ, ಗಂಡ ಅಥವಾ ಹೆಂಡತಿ ಇಬ್ಬರಲ್ಲೊಬ್ಬರು 80 ವರ್ಷನಾದರೂ ಬದುಕ್ತಾರೆ. ಅದರಿಂದ ಯಾವುದೇ ರೀತಿಯ ಸಂಪಾದನೆ ಇಲ್ಲದೆ 20 ವರ್ಷ ಕಳಿಯೋಕ್ಕೆ ಅಥವಾ ಹೆಚ್ಚು ಕಳಿಯೋಕ್ಕೆ ಹೇಗೆ ನಾವು ನಿವೃತ್ತಿಗೆ ಯೋಚನೆ ಮಾಡಬೇಕು, ಯಾವಾಗ ಮಾಡಬೇಕು, ಇದು ಭಾಳ ಮುಖ್ಯ. ಈಗ ಯಾವಾಗ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಯುವಕರಾಗಿದ್ದಾಗ ಮಾಡಿದರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದರೆ ಚಕ್ರಬಡ್ಡಿಯ ಒಂದು ಮ್ಯಾಜಿಕ್ ಇದೆಯಲ್ಲ, ಅದು ಬಹಳ ಮೊದಲು ನೀವು ಉಳಿಸಿದ್ರೆ ಅದು ಭಾಳ ಬೆಳೆಯುತ್ತೆ. ಇವಾಗ ನೋಡಿ, PPF ಇದೆ. PPF ಬಡ್ಡಿಗೆ ಟ್ಯಾಕ್ಸ್ ಇಲ್ಲ. ಆವಾಗ PPF ನೀವು ಪ್ರತಿ ವರ್ಷ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 1.5 ಲಕ್ಷ ಇಡ್ತಾ ಹೋದರೆ ಅದು 30 ವರ್ಷ ನೀವು ಇಟ್ಟರೆ ನಂತರ ಪ್ರತಿ ತಿಂಗಳು 80,000 ರೂಪಾಯಿ ನಿಮಗೆ ಬರುತ್ತೆ. ಅದಕ್ಕೆ ಬಡ್ಡಿನೂ, ಆ ಬಡ್ಡಿಗೆ ತೆರಿಗೆನೂ ಇಲ್ಲ. ಇದನ್ನು ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳ್ತಾರದ? ಗೌರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟ್ ಜಾಬ್ ಆಗಲಿ. ಇವಾಗ ಏನಾಗಿದೆ ಅಂತ ಹೇಳಿದರೆ ಬಹಳ ಕಮ್ಮಿ ಜನಕ್ಕೆ ಪೆನ್ಷನ್ ಇದೆ. ಈಗೀಗ ಸೇರ್ಕೊಂಡವ್ರಿಗೆ ಗೌರ್ಮೆಂಟ್ ಜಾಬ್ನಲ್ಲೂ ಪೆನ್ಷನ್ ಇಲ್ಲ, ನ್ಯೂ ಸ್ಕೀಮ್ನಲ್ಲಿ. ಆಮೇಲೆ NPS ಮಾಡಿ ಅಂತ ಹೇಳ್ತಾರೆ, ಅದರಿಂದ ಗೌರ್ಮೆಂಟ್ ಪೆನ್ಷನ್ ಇಲ್ಲ. ಆಮೇಲೆ ಯಾವುದೇ ಒಂದು ಖಾಸಗಿ ಸಂಸ್ಥೆನಲ್ಲಿದ್ದರೆ ಪೆನ್ಷನ್ ಇರೋದಿಲ್ಲ. ಆವಾಗ ಏನಾಗುತ್ತೆ, ನಾವು ನಿವೃತ್ತಿ ಆದಮೇಲೆ ಏನು ಮಾಡಬೇಕು, ಹೇಗೆ ದಿನ
ಕಳಿಬೇಕು, ದುಡ್ಡು ಹೇಗೆ ಬೇಕು ಅದನ್ನು ಮೊದಲಿನಿಂದ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಬಹಳ ಒಳ್ಳೆಯದು ಅಂದರೆ PPF, ಓಕೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು. ಎಸ್, ಅದು ಎಲ್ಲರೂ ಓಪನ್ ಮಾಡ್ಬೋದು. 21 ವರ್ಷ ಆಗಿದ್ದರೆ ಶುರು ಮಾಡ್ತೀವಿ ನಾವು ಕೆಲಸಕ್ಕೆ ಸೇರಿಕೊಂಡ್ರೆ. ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ಮುಖ್ಯವಾಗಿ ಎಲ್ಲ ಯುವಕರು ಮನಿ ಬ್ಯಾಕ್ ಏನಿದೆ ಅದನ್ನು ತೊಗೊಳ್ತಾ ಇದ್ರು ನಮ್ಮ ಕಾಲದಲ್ಲಿ. ಆದರೆ ಈಗ ಟರ್ಮ್ ಪಾಲಿಸಿ ಇನ್ಶೂರೆನ್ಸ್ ತೊಗೊಳ್ತಾರೆ. ಅಂದರೆ 21 ವರ್ಷದ ಹುಡುಗ 12,000 ರೂಪಾಯಿ ವರ್ಷಕ್ಕೆ ಕಟ್ಟಿದರೆ ಅವನಿಗೆ 1 ಕೋಟಿ ವಿಮೆ ಬರುತ್ತೆ. ಅವನಿಗೇನಾದರೂ ಆದರೆ ಅವನು ಹೋಗ್ಬಿಟ್ರೆ ಅವ್ರ ಫ್ಯಾಮಿಲಿಗೆ 1 ಕೋಟಿ ಬರುತ್ತೆ. ಅದನ್ನು 80 ವರ್ಷದ ತನಕ ಈಗಲೇ ತೊಗೊಂಡ್ಬಿಡ್ತಾನೆ ಅವನು. ಇವಾಗ ನನ್ನ ಮಗಳು 21 ವರ್ಷಕ್ಕೆ 12,000 ಪ್ರತಿ ವರ್ಷ ಕಟ್ಟೋ ಹಾಗೆ 80 ವರ್ಷದ ತನಕ ತೊಗೊಂಡಿದ್ದಾಳೆ. ಸೊ 79ನೇ ವರ್ಷದಲ್ಲೂ 12,000 ಕಟ್ಟೋದು, 12,000ನೇ ಕಟ್ಟೋದು, ಅದೇನು ಜಾಸ್ತಿ ಆಗಲ್ಲ. ಸೊ ಅದ್ರ ಲಾಭ ಏನಂದರೆ ನಿಮಗೆ ಇನ್ಕಮ್ ಜಾಸ್ತಿ ಆದಾಗ ಕೂಡ ನಿಮ್ಗೆ ಅದು ಪ್ರೀಮಿಯಂ ಕಡಿಮೆನೇ ಇರುತ್ತೆ. ಹೀಗಾಗಿ ಬೇಗ ಮಾಡ್ಕೊಳ್ಳೋದು ಬೆಟ್ರು ಅಂತ. ಬೆಟ್ರು. ಅದೇ ನೋಡಿ ಸರ್, ನಾನು 65 ವರ್ಷ, ನಾನು 1 ಕೋಟಿ ವಿಮೆ ಏನಾದರೂ ಬೇಕು 80 ವರ್ಷದ ತನಕ ಅಂದರೆ 2,25,000 ವರ್ಷಕ್ಕೆ ಕಟ್ಟಬೇಕು. 12,000 ಎಲ್ಲಿ, 2,25,000 ಎಲ್ಲಿ? ಅದರಿಂದ ನಾ ರಿಟೈರ್ ಆದಮೇಲೆ ಇನ್ಶೂರೆನ್ಸ್ ಬೇಕು ನನ್ನ ಹೆಂಡತಿಗೆ ಮಕ್ಕಳಿಗೆ ಅಂದ್ಕೊಂಡ್ರು ಈ ಟರ್ಮ್ ಪಾಲಿಸಿ 80 ತನಕ ತೊಗೊಂಡ್ಬಿಟ್ರೆ ರಿಟೈರ್ ಆದಮೇಲೂ ಇನ್ಶೂರೆನ್ಸ್ ಇರುತ್ತೆ. ಅದು ಒಂದು ಒಳ್ಳೆಯದು. ನೀವೀಗ 2 ಪಾಯಿಂಟ್ ಹೇಳಿದ್ರಿ ಸರ್. ಮೊದಲನೇದು PPF, ಎರಡನೇದು ಟರ್ಮ್ ಇನ್ಶೂರೆನ್ಸ್. ಹೌದು ಸರ್, ಹೌದು. ಈಗ PPF ಅನ್ನ ಯಾರು ಬೇಕಾದರೂ ಮಾಡಬಹುದಾ? PPF ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಬೇಕಾದ್ರೂ ಅಕೌಂಟ್ ಓಪನ್ ಮಾಡ್ಬೋದು. ಪ್ರತಿ ವರ್ಷ 1,000 ರೂಪಾಯಿ ಕಟ್ಟಲೇಬೇಕು. ಪ್ರತಿ ವರ್ಷ 1,000 ರೂಪಾಯಿ ಅಂತೂ ಕಟ್ಟಲೇಬೇಕು ಆ ಅಕೌಂಟ್ಗೆ. ಮಿನಿಮಮ್. ಓಕೆ. ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಅಂದರೆ 1,50,000. ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂದ್ರೂ ಜಾಸ್ತಿ ಕಟ್ಟೋಕ್ಕಾಗಲ್ಲ. 1,50,000ನೇ ನಾನು ಕಟ್ಟೋಕ್ಕಾಗೋದು. ನನ್ನ ಹೆಂಡತಿ 1,50,000 ಕಟ್ಬೋದು, ಅದು ಬೇರೆ ವಿಷಯ. ಒಬ್ಬೊಬ್ಬರ ಹೆಸರಿನಲ್ಲಿ 1,50,000 ಮಾತ್ರ. ಅದನ್ನೇ ನೀವು ಪರಿಗಣಿಸಿದರೆ 30 ವರ್ಷ ನೀವೇನಾದರೂ 1.5 ಲಕ್ಷದಂಗೆ ಇಟ್ಟರೆ ಆಮೇಲೆ ಪ್ರತಿ ತಿಂಗಳೂ 80,000 ಬರುತ್ತೆ. ಅದನ್ನು ನೀವು ಕ್ಲೋಸ್ ಮಾಡಬೇಕಾಗಿಲ್ಲ, ಮುಂದುವರಿಸ್ಕೊಂಡು ಹೋಗ್ಬೋದು. ಅಂದರೆ ಅದು ಸಾಯೋ ತನಕ ಬರುತ್ತೆ. ಆಮೇಲೆ ಎಷ್ಟು ದುಡ್ಡು ಇದೆ ಅದು ಮಕ್ಕಳಿಗೆ ಬರುತ್ತೆ. ನಾನು ಉಳಿಸೋದು 45 ಲಕ್ಷ, 1,44,00,000 ಆಗಿರುತ್ತೆ 30 ವರ್ಷಕ್ಕದು. ಪ್ರತಿ ವರ್ಷ 1,50,000 ಕಟ್ಟಿದರೆ ಆ 1,44,00,000 ನಾನು ಮುಂದೆ ನನಗೆ ಬೇಡ ಅಂತ ಅಂದಾಗ ವಾಪಸ್ ತೊಗೊಬೋದು. ನಾನು ದುಡ್ಡನ್ನು ವಾಪಸ್ ತೊಗೊಬೋದು. 1,44,00,000 ವಾಪಸ್ ತೊಗೊಬೋದು. ಇಲ್ಲ ನನಗೇನಾದರೂ ಆಯಿತು, ನನ್ನ ಹೆಂಡ್ತಿಗೆ ವಾಪಸ್ ಕೊಟ್ಬಿಡ್ತಾರೆ ನಾಮಿನಿಗೆ, ಆ ಥರ ಮುಂದುವರಿಯುತ್ತೆ. ಭಾಳ ಒಳ್ಳೆ ಸ್ಕೀಮು. ಅದಕ್ಕೆ ತೆರಿಗೆ ಇಲ್ಲ, ಆ ಅಮೌಂಟಿಗೆ ತೆರಿಗೆ ಇಲ್ಲ. ಅದರಿಂದ ರಿಟೈರ್ಮೆಂಟ್ಗೆ ಎಲ್ಲರೂ PPF ಪ್ಲಾನ್ ಮಾಡೋದು ಬಹಳ ಒಳ್ಳೆಯದು. ಸರ್, ಈಗ 2 ಪ್ರಶ್ನೆ ಇದ್ರಿಗೆ. ಇದನ್ನ ನೀವು ಗೌರ್ಮೆಂಟ್ ಎಂಪ್ಲಾಯೀಸು ಮಾಡ್ಬೋದು, ಪ್ರೈವೇಟ್ ಎಂಪ್ಲಾಯೀಸು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಕೆಲಸ ಇಲ್ದವ್ರು ಮಾಡ್ಬೋದಾ? ಅಂದ್ರೆ ಕೆಲಸ ಮಾಡ್ತಾ ಇಲ್ಲ ನಾನು, ಬಟ್ ತಿಂಗಳು ಮಾಡ್ಬೋದು. ನಾನು ವರ್ಷಕ್ಕೆ ನಾನು 1,50,000 ಕಟ್ತೀನಿ. ಖಂಡಿತ ಮಾಡ್ಬೋದು. ಓಕೆ. 3ನೇ ಪಾಯಿಂಟ್ ಸರ್, ಈಗ 30 ವರ್ಷದ ನೀವು ಹೇಳಿದ್ರಿ, 30 ವರ್ಷದ ಒಳ್ಳೆ ಲೆಕ್ಕ ಇದು. ಈಗ ತುಂಬ ಜನರಿಗೆ 30 ವರ್ಷ ಕಟ್ಟಕ್ಕಾಗದಿರ್ಬೋದು, 40 ವರ್ಷದಾಗಲೂ ಅವ್ರಿಗೆ ಅರ್ಥ ಆಗಿರ್ಬೋದು. ಈಗ ನೋಡ್ತಾ ಇರೋ ಯಾರು 40-45 ವರ್ಷ, 30-35 ವರ್ಷ ಇದೆ ಅಂತ ಅನ್ಕೊಳ್ಳೋಣ. ಅವ್ರು ಈಗ ಶುರು ಮಾಡಿದರೆ ಅವ್ರಿಗೂ ಆದರೂ ಅವ್ರಿಗೆ ಲಾಭ ಆಗುತ್ತೆ, ಖಂಡಿತ ಆಗುತ್ತೆ. ಆ ಸ್ಕೀಮ್ ಇರೋದೇ 15 ವರ್ಷ. ಆಮೇಲೆ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಅದನ್ನು ಎಷ್ಟು ಸಲ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಬೋದು. ಅದರಿಂದ ನಾನು 30 ವರ್ಷ ಅಂತ ಹೇಳಿದೆ. ನಿಮಗೆ 45 ವರ್ಷ ಅಂತ ಇಟ್ಕೊಳ್ಳಿ ಸರ್. ಇವತ್ತಿಂದ ಕಟ್ಟಕ್ಕೆ ಶುರು ಮಾಡಿ. ಇವತ್ತಿಂದ ಪ್ರತಿ ವರ್ಷ 1,50,000 ನೀವು ಕಟ್ಟಿದರೆ 15 ವರ್ಷಕ್ಕೆ ನೀವು ಎಷ್ಟು ಕಟ್ಟಿರ್ತೀರಾ? 22,50,000 ಅಂತ ಇಟ್ಕೊಳ್ಳೋಣ. ಅದಕ್ಕೆ ಬಡ್ಡಿ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ನಿಮಗೆ ಪ್ರತಿ ತಿಂಗಳು ಬಡ್ಡಿ ಕೊಡ್ತಾರೆ. 80,000 ಬರದೇ ಇರ್ಬೋದು, ಸ್ವಲ್ಪ ಕಮ್ಮಿ ಬರುತ್ತೆ. ಬರ್ಬೋದು. ನೀವು ಎಷ್ಟು ವರ್ಷ ಇಟ್ಟಿದ್ದೀರಾ, ಎಷ್ಟು ದುಡ್ಡು ಇಟ್ಟಿದ್ದೀರಾ ಅದ್ರ ಮೇಲೆ ಬಡ್ಡಿ ಬರುತ್ತೆ. ಎಷ್ಟು ಬರುತ್ತೆ ಅನ್ನೋದು ನನ್ನ ದುಡ್ಡಿನ ಮೇಲೆ ಆಯಿತು. ಬಟ್ ನಾನು ಎಷ್ಟು ವರ್ಷ ಬದುಕ್ತೀನಿ ಅನ್ನೋದು ಗೊತ್ತಿಲ್ವಲ್ಲ ನಮಗೆ. ಗೊತ್ತಿಲ್ಲ. ಆದರೆ ನೀವು ಎಷ್ಟು ವರ್ಷ ಬದುಕ್ತೀರೋ ಅಲ್ಲಿ ತನಕನೂ ಕೊಡ್ತಾರೆ. ನೀವು ಮಧ್ಯ ಬೇಡ ಅಂದಾಗ ದುಡ್ಡು ವಾಪಸ್ ಕೊಟ್ಬಿಡ್ತಾರೆ. ಎರಡೂ ಇದೆ. ನಾನು ಹೋಗ್ಬಿಟ್ಟೆ ಅಂದರೆ ನನ್ನ ಹೆಂಡ್ತಿಗೆ ಬರುತ್ತೆ, ದುಡ್ಡು ಪೂರ್ತಿ ಅವಳಿಗೆ ಬರುತ್ತೆ. ಅದನ್ನು ಅವಳು ಫಿಕ್ಸ್ ಡೆಪಾಸಿಟೋ ಏನಾದರೂ ಮಾಡ್ಕೊಂಡು ಮುಂದುವರಿಬೋದು. ತುಂಬ ಒಳ್ಳೆಯ ಸ್ಕೀಮ್ ಅದು. ಇದನ್ನು ನಾವು 21 ವರ್ಷದಲ್ಲೇ ಶುರು ಮಾಡಲಿಲ್ಲ, 40ಕ್ಕೆ ಮಾಡ್ತೀವಿ, 50ಕ್ಕೆ ಮಾಡ್ತೀವಿ ಅಂದರೂ ತೊಂದರೆ ಇಲ್ಲ. ಓಕೆ. 10 ವರ್ಷ ನಾನು ಕಟ್ತೀನಿ, ಆಮೇಲೆ ಪ್ರತಿ ವರ್ಷ 1,000 ಕಟ್ಕೊಂಡು ಹೋಗ್ತೀನಿ. ಆ 65ನೇ ವಯಸ್ಸಿನಲ್ಲಿ 15 ವರ್ಷ ಆಗುತ್ತೆ,
ನಾ ಪೂರ್ತಿ ದುಡ್ಡನ್ನು ವಾಪಸ್ ತೊಗೊಬೋದು, ಇಲ್ಲ ಅವತ್ತಿಂದ ಬಡ್ಡಿ ತೊಗೊಬೋದು, ಇಲ್ಲ ನನಗೆ ಇನ್ನೂ ಇನ್ಕಮ್ ಇದೆ ಅಂದರೆ ತಿರ್ಗಾ ಕಟ್ತಾ ಹೋಗ್ಬೋದು. ಸೊ ರಿಟೈರ್ಡ್ ಆದಮೇಲೆ ಇದನ್ನು ಕಟ್ತಾ ಹೋಗ್ಬೋದು. ಸೊ ಬೇಸಿಕಲಿ ಇದು ನೀವು ಜಾಬ್ ಮಾಡ್ತಾ ಇರೋ ಅವಧಿಗೆ ಏನು ಸೀಮಿತ ಇಲ್ಲ, ಸಂಬಂಧನೇ ಇಲ್ಲ. ಜಾಬ್ಗೂ ಇದಕ್ಕೂ ಸಂಬಂಧ ಇಲ್ಲ. ಪಿ ಎಫ್ ನಿಮ್ಮ ಸಂಬಳದಲ್ಲಿ ಹಿಡಿತಾರೆ, ಅವರು ಕೊಡ್ತಾರೆ. ಆದರೆ ಪಿ ಎಫ್ ನೀವು ಸಪ್ರೇಟಾಗಿ ಸೇವ್ ಮಾಡೋದು. ಅದರಿಂದ ಅತ್ಯುತ್ತಮವಾದ ಒಂದು ಪಾಲಿಸಿ ಇದು ನನ್ನ ಪ್ರಕಾರ. ಓಕೆ ಸರ್, ಈಗ ಒಂದು ಏನಂದರೆ ಇದರಲ್ಲಿ ನಾವು ಏನು ಈಗ ಎಫ್ ಡಿ ಮಾಡ್ತೀವಲ್ವಾ, ಓಕೆ, ಅಥವಾ ಬೇರೆ ಬೇರೆ ಖಾಸಗಿ ಬ್ಯಾಂಕ್ಗಳ ಸ್ಕೀಮ್ಗಳು ಕೂಡ ಕೊಡ್ತಾರೆ. ವರ್ಷಕ್ಕೂ ನೀವು 1.5 ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಈ ಥರ ಎಲ್ಲ ಕೊಡ್ತೀವಿ ಅಂತೇಳಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರು ಇದು ಬೆಟರ್ ಇದೆ. ಇದು ಬೆಟ್ರು, ಯಾಕಂದರೆ ಇದಕ್ಕೆ ಟ್ಯಾಕ್ಸ್ ಇಲ್ಲ. ಎರಡನೇದು ಗೌರ್ಮೆಂಟ್ದು ದುಡ್ಡು ಹೋಗಲ್ಲ, ಇವೆಲ್ಲ ಅನುಕೂಲ ಇದೆ. ಆಮೇಲೆ ಎರಡನೇದು, ನೀವು ರಿಟೈರ್ ಆದಮೇಲೆ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು ಅಂದರೆ ಸೀನಿಯರ್ ಸಿಟಿಸನ್ ಸ್ಕೀಮ್ ಇದೆ, SB ಅಕೌಂಟು. ಅದರಲ್ಲಿ 8.2% ಬಡ್ಡಿ ಕೊಡ್ತಾರೆ. ನಾ ಹೇಳ್ತಾ ಇರೋದು ಮೊದಲು ನೀವು ಹೇಗೆ ಸೇವ್ ಮಾಡಬೇಕು ಅಂತ. ಅದರಿಂದ ನೀವು NPS ಮಾಡ್ಬೋದು. ತುಂಬ ಜನಕ್ಕೆ ಪೆನ್ಷನ್ ಇಲ್ಲ ಈಗ. NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಅದು ಮಾರ್ಕೆಟ್ ಏರಿಳಿತದ ಮೇಲೆ ಹೋಗುತ್ತೆ, ನಿಮ್ಗೆ ಇಷ್ಟೇ ಬರುತ್ತೆ ಅನ್ನೋದಿಲ್ಲ. ಆಮೇಲೆ ನೀವು ವಾಪಸ್ ತೊಗೊಳ್ಳುವಾಗ 60% ವಾಪಸ್ ತೊಗೊಂಡ್ಬಿಡ್ಬೋದು ರಿಟೈರ್ ಆದಾಗ. ಇನ್ನು 40% ಅವರೇ ಇಟ್ಕೊಂಡು ಆ್ಯನ್ಯುಯಿಟಿ ಅಂತ ಬಡ್ಡಿ ಕೊಡ್ತಾರೆ. ಅದರಿಂದ NPS ಒಳ್ಳೆಯದೇ. PPF 1.5 ಲಕ್ಷಕ್ಕೆ ಮಾಡ್ತಾರೆ. ಜಾಸ್ತಿ ದುಡ್ಡು ಇರೋರು, ಸಂಬಳ ಇರೋರು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಿದೆ, NPS, ಅದರಲ್ಲಿ ದುಡ್ಡನ್ನು ಇಡ್ತಾರೆ. ಅದು ಒಂದು ರೀತಿ. ಸೊ ಟರ್ಮ್ ಪಾಲಿಸಿ ತೊಗೊಳ್ತಾರೆ, PPF ತೊಗೊಳ್ತಾರೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ದುಡ್ಡು ಇಡ್ತಾರೆ. ಅದಲ್ಲದೆ SIP ಅಂತಿದೆ. ಇವಾಗ 50 ವರ್ಷಕ್ಕೆ ನೀವು ಶುರು ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, ಇನ್ನು 10 ವರ್ಷಕ್ಕೆ ನಾನು ರಿಟೈರ್ ಆಗ್ತೀನಿ ಅಂತ. ಆದರೆ ಜಪಾನ್ನಲ್ಲಿ ನಾವು ಹೋದಾಗ 80 ವರ್ಷದವ್ರು, ನಾನು ಕಾರ್ ಡ್ರೈವರು, 90 ವರ್ಷದವ್ರೂ ಕೆಲಸ ಮಾಡೋದನ್ನು ನೋಡಿದ್ದೀನಿ ನಾನು. ಅಲ್ಲಿ ಜನ ನಾವು ಕೆಲಸ ಮಾಡ್ತಾ ಇರ್ತೀವಿ, ನಾವು ಫಿಟ್ ಆಗಿರ್ತೀವಿ, ನಾವು ರಿಟೈರೇ ಆಗಲ್ಲ ಅನ್ನೋ ಜನನೇ ಇದ್ದಾರೆ. ನಮ್ಮಲ್ಲಿ ಆ ಪ್ರವೃತ್ತಿ ಇಲ್ಲ. ನಮ್ಮಲ್ಲಿ 60 ವರ್ಷ ಆದ ತಕ್ಷಣ ರಿಟೈರ್ ಆಗಲೇಬೇಕು. ಸರ್ಕಾರಿ ಕೆಲಸದಲ್ಲಾಗಲಿ ಪ್ರೈವೇಟ್ನಲ್ಲಾಗಲಿ. ನಾ ಇನ್ಫೋಸಿಸ್ನಲ್ಲೂ 60 ವರ್ಷ ಆದ ತಕ್ಷಣ ನನ್ನನ್ನು ರಿಟೈರ್ ಮಾಡಿಬಿಟ್ರು. ಆ ಥರನೇ ಇಲ್ಲಿ ರೂಲ್ ಇದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. 60 ವರ್ಷಕ್ಕೆ ನಾವು ರಿಟೈರ್ ಆದರೆ ಬೇರೆಯವ್ರಿಗೆ ಅದೇ ಕೆಲಸ ಸಿಗುತ್ತೆ. ಅದರಿಂದ ಒಳ್ಳೆಯದೇ ಅದು, ಅದರಲ್ಲೇನು ತಪ್ಪಿಲ್ಲ. ಜಪಾನ್ನಲ್ಲಿ 12 ಕೋಟಿ ಜನ ಇರೋದು, ನಮ್ಮಲ್ಲಿ 145 ಕೋಟಿ ಇದ್ದೀವಿ. ಅದರಿಂದ ಅಲ್ಲಿ ಎಷ್ಟು ಬೇಕೋ ಅದ್ರ ಪ್ರಕಾರ ಮಾಡ್ತಾರೆ. ಸಣ್ಣ ದೇಶ, ಅವರು ಅದ್ರ ಪ್ರಕಾರ ಮಾಡ್ತಾರೆ. ಅಮೇರಿಕಾನಲ್ಲೂ ರಿಟೈರ್ಮೆಂಟ್ ಬಹಳ ಕಮ್ಮಿ, 70-75 ವರ್ಷದ ತನಕ ಕೆಲಸ ಮಾಡ್ತಾರೆ. ಆಮೇಲೆ ನೀವು ಎಷ್ಟು ಜಾಸ್ತಿ ವರ್ಷ ಕೆಲಸ ಮಾಡ್ತೀರೋ ಅದ್ರ ಮೇಲೆ ಕೆಲವು ಸೋಷಿಯಲ್ ಬೆನಿಫಿಟ್ಸು ಇದೆ, ಅವೆಲ್ಲ ನಮ್ಮಲ್ಲಿ ಇಲ್ಲ. ಅದರಿಂದ ನಮ್ಮಲ್ಲಿ 60 ವರ್ಷಕ್ಕೆ ರಿಟೈರ್ ಆಗ್ತಾರೆ. ನಮ್ಮಲ್ಲಿ ಬೇಗ ರಿಟೈರ್ಡ್ ಆದವ್ರಿಗೆ ಒಂದಷ್ಟು ಅಂದರೆ ವಾಲಂಟರಿ ರಿಟೈರ್ಮೆಂಟ್ ತೊಗೊಳಕ್ಕೂ ಇಲ್ಲಿ ಎನ್ಕರೇಜ್ ಮಾಡ್ತಾರೆ ಅಲ್ವಾ? ಮಾಡ್ತಾರೆ. ಸೊ ಅಲ್ಲಿ ಜಾಸ್ತಿ ದಿನ ಕೆಲಸ ಮಾಡೋಕ್ಕೆ ಅಲ್ಲಿ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಮತ್ತು ಯುವಕರ ಆಕ್ರೋಶದ ಕಟ್ಟೆ ಹೊಡೆದು ಅವರು ಪ್ರತಿಭಟನೆ ಮಾಡಿಬಿಡ್ತಾರೆ ಅಂಥೇಳಿ ವಯಸ್ಸಾದವರು ಮನೆ ಕಳಿಸುವಂಥ ಒಂದು ಕೆಲಸ. ಹೌದು ಸರ್, ಈಗ ನೀವು ಏನು ಹೇಳಿದ್ರಲ್ಲ, PPF ಇರ್ಬೋದು, NPS ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇರ್ಬೋದು, ಈ ಎಸ್ಪೆಷಲಿ NPS ಮತ್ತು PF ಎರಡೂ ವೆಬ್ಸೈಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆ ಆಸಕ್ತಿ ಇದೆಯೋ ಅಫಿಷಿಯಲ್ ಲಿಂಕ್ಗಳನ್ನ ಹಾಕಿರ್ತೀನಿ. ಆಸಕ್ತಿ ಇದ್ದವರು ದಯವಿಟ್ಟು ಅದನ್ನು ಗಮನಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟ. ಕರೆಕ್ಟಾ ಸರ್? ಕರೆಕ್ಟ್. ನೀವೇನೋ ಹೇಳ್ತಾ ಇದ್ರಿ ಸರಿ. ಸರ್, ಈಗ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆನೂ ಸ್ವಲ್ಪನಾದರೂ ಚಿನ್ನ ಹಾಕ್ಕೊಂಡಿರ್ತಾಳೆ, ಎಷ್ಟೇ ಬಡವಳಾಗಲಿ. ಅವಳಿಗೊಂದು ತಾಳಿ ಅಂತನಾದರೂ ಇದ್ದೇ ಇರುತ್ತೆ. ಆ ರೀತಿ ನೋಡಿದರೆ ನಾವು ನಿಜವಾಗ್ಲೂ ಸಾಹುಕಾರರ ದೇಶ, ನಮ್ಮಲ್ಲಿ ಬುದ್ಧಿವಂತರ ದೇಶ. ಯಾಕಂತೇಳಿದರೆ ನಮ್ಮಿಂದ ಮೊದಲಿಂದಾನೂ ಒಂದು ರೂಢಿ ಬಂದ್ಬಿಟ್ಟಿದೆ, ನಾವು ತಗೊಳ್ಳೇಬೇಕು ಅಂತ. ಇವತ್ತು ಚಿನ್ನ ಎಷ್ಟು ಮೇಲ್ಗಡೆ ಹೋಗಿದೆ ಅಂದರೆ 2006ರಲ್ಲಿ 10 ಗ್ರಾಮ್ಗೆ 8,000 ಇತ್ತು ಸರ್. ಇವತ್ತು 10 ಗ್ರಾಮ್ಗೆ 1,50,000 ಇದೆ. ಅಷ್ಟು ಮೇಲ್ಗಡೆ ಹೋಗ್ಬಿಟ್ಟಿದೆ. ಅದರಿಂದ ಭಾರತೀಯರೆಲ್ಲರೂ ಚಿನ್ನದ ಮಟ್ಟಿಗೆ ಸಾಹುಕಾರರಾಗಿದ್ದೀವಿ ಅಂತ ಹೇಳ್ಬೋದು. ಯಾರ್ಯಾರು ಚಿನ್ನ ತೊಗೊಂಡ್ರೋ, ಹೆಂಡತಿ ಜೊತೆ ಜಗಳ ಆಡಿ ಬೈಕೊಂಡೋ ಏನಾದರೂ ಮಾಡಿ ತೊಗೊಂಡ್ರೋ ಅವರೆಲ್ಲ ಉದ್ಧಾರ ಆಗಿದ್ದಾರೆ ಸರ್. ಯಾರು ಹೆಂಡ್ತಿಗೆ ನಾನು ಕೊಡಿಸಲ್ಲ ಹಿಂಗೆಲ್ಲ ದಬಾಯಿಸಿದ್ದಾರೆ, ಅವರು ಖಂಡಿತ ಅನ್ಯಾಯ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಅದರಿಂದ ಸ್ವಲ್ಪ ದುಡ್ಡು ಇದರಲ್ಲಿ, ಸ್ವಲ್ಪ ದುಡ್ಡು ಅದರಲ್ಲಿ ಸ್ಪ್ರೆಡ್ ಅಂತೀವಿ. ಪ್ರತಿಯೊಂದರಲ್ಲೂ ಸ್ವಲ್ಪ ದುಡ್ಡುಗಳನ್ನು ಇಡ್ತಾ ಹೋದರೆ ಮುಂದೆ ಯಾವುದು ಬೆಳೆಯುತ್ತೆ ಗೊತ್ತಾಗದೆ ಹೋದರೂ ಒಂದಲ್ಲ ಒಂದು ಬೆಳೆದು ನಾನು ಸಂತೋಷವಾಗಿರ್ತೀನಿ. ಅದು ರಿಟೈರ್ ಆಗೋದ್ರ ಮೊದಲು ಯೋಚನೆ ಮಾಡಬೇಕಾಗಿರುವಂಥದ್ದು. ಬ್ಯೂಟಿಫುಲ್ ಸರ್. ಎರಡನೇದು, ಎಷ್ಟನೇ ವಯಸ್ಸಿನಲ್ಲಿ ಶುರು ಮಾಡಬೇಕು? ಯಾವಾಗ ಬೇಕಾದ್ರೂ ಶುರು ಮಾಡಿ ಸರ್. ಶುರು ಮಾಡೋದು ಮುಖ್ಯ ಅಷ್ಟೇ.
50 ವರ್ಷ ಆಗ್ಬಿಟ್ಟಿದೆ, ನಾ ಏನೂ ಸೇವ್ ಮಾಡಿಲ್ಲ, ತೊಂದರೆ ಇಲ್ಲ, ಇವತ್ತಿಂದಾನೇ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಆಮೇಲೆ ನನ್ನ ಸಂಬಳ ಭಾಳ ಕಮ್ಮಿ ಇದೆ, ನನಗೆ 20,000 ತಿಂಗಳಿಗೆ ಬರೋದು, ನಾ ಏನು ಮಾಡಲಿ? ನಿಮಗೆ ಇರುವೆಗೆ ಇರುವೆ ಭಾರ, ಆನೆಗೆ ಆನೆ ಭಾರ ಸರ್. ನನ್ನ ಖರ್ಚುಗಳು ಕಮ್ಮಿ ಇರ್ಬೋದು, ನಿಮ್ಮ ಖರ್ಚು ಜಾಸ್ತಿ ಇರ್ಬೋದು. ನಾನು ನಡ್ಕೊಂಡು ಓಡಾಡ್ಬೋದು, ನೀವು ಕಾರ್ನಲ್ಲಿ ಓಡಾಡ್ಬೋದು. ನಿಮ್ಮ ಖರ್ಚು ನೀವು ನೋಡ್ಕೊಳ್ಳಿ, ನನ್ನ ಖರ್ಚು ನಾನು ನೋಡ್ಕೊಳ್ತೀನಿ. ಇವಾಗ 30,000 ಸಂಬಳ ಬರೋರಿಗೆ ರಿಟೈರ್ ಆದಮೇಲೆ ಎಷ್ಟು ಬೇಕು ಅಂತ ಕೇಳಿದರೆ ಒಬ್ರು ಹೇಳಿದರು 30,000 ಬೇಕಾಗುತ್ತೆ. ನಾ ಕೇಳಿದೆ, ಅಲ್ಲ 30,000 ಇರೋರಿಗೆ 30,000 ಯಾಕೆ ಬೇಕಾಗುತ್ತೆ ಅಂತ. 30,000 ತಿಂಗಳಿಗೆ ಸಂಬಳ ಬರೋರಿಗೆ ರಿಟೈರ್ ಆದಮೇಲೆ ಎಷ್ಟು ಬೇಕಾಗುತ್ತೆ ಜೀವನ ನಡೆಸೋಕ್ಕೆ ಅಂತ. ಅವ್ರು ಹೇಳಿದರು 30,000ದವ್ರಿಗೆ 30,000ನೇ ಬೇಕಾಗತ್ತೆ ಜಗನ್ನಾಥ್. ಯಾಕಂದರೆ ಬಹಳ ಕಮ್ಮಿ ಏನಿದೆ, ಊಟ ತಿಂಡಿ ಮನೆ ಬಟ್ಟೆ ಇವೆಲ್ಲ ನೀವು ಬಿಡೋಕ್ಕಾಗೋದೇ ಇಲ್ಲ. ನೀವು 1.5 ಲಕ್ಷದಲ್ಲಿದ್ದೀನಿ, ಕೆಲವೆಲ್ಲ ನಾನು ಬಹಳ ಖರ್ಚು, ಆಫೀಸ್ಗೆ ಹೋಗುವಾಗ ತುಂಬ ಒಳ್ಳೆ ಬಟ್ಟೆ ಹಾಕ್ಕೊಬೇಕು, ಅದು ಬೇಕಾಗಿಲ್ಲ. ಇವೆಲ್ಲ ನೀವು ಕಮ್ಮಿ ಮಾಡ್ಬೋದು, ಮಿನಿಮಮ್ ಏನಿದೆ ಅದು ಕಮ್ಮಿ ಮಾಡೋಕ್ಕಾಗಲ್ಲ. ಅದು ನಿಜ. ಅದು ಸೊ ನೀವು ಹೇಳ್ತಾ ಇರೋದು ರಿಟೈರ್ಡ್ ಆದಮೇಲೂ ಕೂಡ ಕೆಲವೊಂದು ಖರ್ಚುಗಳು ಇದ್ದೇ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೋಡಿ ಸರ್, ನಾ ಕಾರ್ ಇಟ್ಟಿದ್ದೀನಿ, 20,000 ಸರ್ವಿಸಿಂಗಿಗೆ ಬೇಕು ವರ್ಷಕ್ಕೆ. ಅಲ್ಲ, 10,000 ಸರ್ವಿಸಿಂಗ್ ಅಂತ ಇಟ್ಕೊಳ್ಳಿ, 20,000 ಇನ್ಶೂರೆನ್ಸಿಗೆ ಬೇಕೇ ಬೇಕು. 60,000 ತಿಂಗಳಿಗೆ 5,000 ಪೆಟ್ರೋಲು ನೀವು ಖರ್ಚು ಮಾಡದೆ ಹೋದರೆ ಕಾರ್ ಕೊಂಡ್ಕೊಂಡಿದ್ದ ಬಡ್ಡಿನೇ ಅನ್ಯಾಯ ಆಗ್ಬಿಡುತ್ತೆ ನಿಮಗೆ. ಅದರಿಂದ ಉಪಯೋಗಿಸಲೇಬೇಕು. ಅದರಿಂದ 90,000 ಸುಮಾರು ಕಾರ್ಗೆ ಆಗುತ್ತೆ ವರ್ಷಕ್ಕೆ. ಇನ್ನು ನಾನು ವಿಮೆ ಮಾಡಿಸ್ಲೇಬೇಕು. ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲದೆ ಇರೋಕ್ಕಾಗೋದೇ ಇಲ್ಲ ರಿಟೈರ್ ಆದಮೇಲೆ. ಅದಕ್ಕೆ ಸುಮಾರು 60,000 ಬೇಕು ಗಂಡ ಹೆಂಡ್ತಿಗೆ ಇವತ್ತಿನ ಕಾಲದಲ್ಲಿ. ಆಮೇಲೆ ಪ್ರವಾಸ ಹೋಗ್ತೀರಾ, ಯಾವುದೋ ಮುಂಜಿ ಇರುತ್ತೆ, ಮದುವೆ ಇರುತ್ತೆ, ಏನೋ ಒಂದು ಅಂತೂ ನೀವು ಪ್ರವಾಸ ಹೋಗ್ತೀರಾ, ಅದಕ್ಕೆ ಖರ್ಚು ಮಾಡ್ತೀರಾ. ಜೊತೆಗೆ ಮದುವೆ ಮುಂಜಿಗಳಲ್ಲಿ ಪ್ರೆಸೆಂಟೇಷನ್ ಕೊಡೋಕ್ಕೆ ನೀವು ಖರ್ಚು ಮಾಡ್ತೀರಾ. ಮನೆ ನಿಮ್ಮದೇ ಸ್ವಂತ ಆದ್ರೂ ಅದಕ್ಕೆ ಟ್ಯಾಕ್ಸ್ ಖರ್ಚು ಮಾಡ್ತೀರಾ. ಇವೆಲ್ಲ ಲೆಕ್ಕ ಹಾಕ್ಬಿಟ್ರೆ ತಿಂಗಳಿಗೆ 25,000ದಿಂದ 30,000 ಬೆಂಗಳೂರಿನಲ್ಲಿ ಫಿಕ್ಸೆಡ್ ಖರ್ಚು ಇರುತ್ತೆ ಸರ್. ಅದಲ್ಲದೆ ನಿಮ್ಮ ರೆಗ್ಯುಲರ್ ಖರ್ಚು 50,000 ಇರ್ಬೋದು, 30,000 ಇರ್ಬೋದು, ಅವೆರಡೂ ಸೇರಿಸಿದ್ರೆ 60,000-70,000 ಆಗ್ಬಿಡುತ್ತೆ. ಇದ್ರ ಜೊತೆಗೆ 3 ವಿಚಾರ ಬಹಳ ಕಷ್ಟ ಸರ್. ಜೊತೆಗೆ ನೋಡಿ ಸರ್, ನಾವು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಮೇಂಟೆನೆನ್ಸ್ ಇರುತ್ತೆ. 5,000ದಿಂದ ನೋಡ್ಕೊಂಡು 15,000 ತನಕ ಇದೆ ಇಲ್ಲಿ. ಹೌದು. ಓಕೆ, ಪ್ರತಿ ತಿಂಗಳು ಕೊಡಬೇಕಾದ ಇದು. ಓಕೆ, ಎಸ್. ಎಲ್ರಿಗೂ ಸ್ವಂತ ಮನೆ ಇರಬೇಕು ಸರ್. ಸೂರಿಲ್ಲದೆ ಇರೋಕ್ಕಾಗೋದೇ ಇಲ್ಲ. ರಿಟೈರ್ ಆಗೋವಾಗ ನಾನು ಬಾಡಿಗೆ ಕಟ್ಟೋ ಹಾಗಿಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದರೆ ಬದುಕ್ತೀವಿ. ಇಲ್ಲದೆ ಹೋದರೆ ಬಹಳ ಕಷ್ಟ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಅಷ್ಟೊಂದು ಆಗಿಬಿಟ್ಟಿದೆ ಬಾಡಿಗೆ. ಬೆಂಗಳೂರು ಒಂದೇ ಏನು ಸರ್, ಯಾವುದೇ ಊರಿಗೆ ಹೋದ್ರೂ ಬಾಡಿಗೆ ಮೊದಲೇನಿತ್ತು ಈಗೇನಿದೆ ಅಂತ ಯೋಚನೆ ಮಾಡಿದರೆ ಭಾಳ ಮೇಲ್ಗಡೆ ಹೋಗ್ಬಿಟ್ಟಿದೆ. ಅದರಿಂದ ಹುಷಾರಾಗಿರ್ಬೇಕು. ಎಲ್ಲರೂ ಮನೆ ಮಾಡ್ಕೊಂಡಿರಲೇಬೇಕು. ಚಿಕ್ಕದಾದರೂ ಕೂಡ ಒಂದು ಸ್ವಂತ ಸೂರು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಕರೆಕ್ಟ್. ಚಿಕ್ಕದಾದರೂ ಚೊಕ್ಕವಾಗಿ ನಿಮ್ಮದು ಅಂತ ಒಂದು ಇಟ್ಕೊಂಡಿದ್ರೆ ತೊಂದರೆ ಇರಲ್ಲ. ಇದನ್ನೆಲ್ಲ ರಿಟೈರ್ ಆಗೋದ್ರ ಮೊದಲು ನಾವು ಮಾಡ್ಕೊಬೇಕು ಸರ್. ರಿಟೈರ್ ಆದಮೇಲೆ ಕೆಲವು ವಿಚಾರ ಇದೆ. ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಮಕ್ಕಳು ಇರ್ತಾರೆ, ಆವಾಗ ಅವ್ರಿಗೆ ತೊಂದರೆ ಇಲ್ಲ. ಜಾಸ್ತಿ ದುಡ್ಡು ಉಳಿಸದೆ ಹೋದ್ರೂ ಪರವಾಗಿಲ್ಲ. ಎರಡನೇದು, ಇವಾಗ ಕೆಲವ್ರಿಗೆ ಏನಾಗುತ್ತೆ, ಒಳ್ಳೆ ಪೆನ್ಷನ್ ಬರುತ್ತೆ, ಒಳ್ಳೆ PF ಬಂದ್ಬಿಟ್ಟಿದೆ, ಅವ್ರು ಸುಖವಾಗಿರ್ಬೋದು. ಕರೆಕ್ಟ್. ಅದೇ ಪೆನ್ಷನ್ನು PF ಮಕ್ಕಳು ಯಾರೂ ಆ ಥರ ಸಪೋರ್ಟ್ಗೆ ಇಲ್ಲದೆ ಹೋದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಾವು ವಯಸ್ಸಾದ ಮೇಲೆ ಬೇರೆಯವ್ರ ಮೇಲೆ ಅವಲಂಬಿಸೋ ಹಾಗೆ ಇರಬಾರ್ದು. ಇದ್ದರೆ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ತೊಂದರೆ ಆಗುತ್ತೆ. ಕರೆಕ್ಟ್. ಅದರಿಂದ ದುಡ್ಡು ಉಳಿಸ್ಲೇಬೇಕು. ಪ್ರತಿಯೊಬ್ಬರೂ ರಿಟೈರ್ ಆಗೇ ಆಗ್ತಾರೆ, ನಿವೃತ್ತಿ ಕಂಪಲ್ಸರಿ. ಅದರಿಂದ ನಾವು ಮೊದಲಿನಿಂದ ಪ್ಲ್ಯಾನ್ ಮಾಡೋದು ಬಹಳ ಉತ್ತಮ. ಎಸ್. ಇಷ್ಟು ನನ್ನ ಅನಿಸಿಕೆ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ನೋಡಿ, ಒಂದು ನಾನು ಹೇಳ್ಬೇಕು ಅಂದ್ಕೊಂಡೆ, ಅಂದರೆ ಇದು ನನಗೆ ಯಾವಾಗಲೂ ಒಂದು ಅನಿಸೋದು ಸರ್, ಹಿರಿಯ ನಾಗರಿಕರು ಅಸಹಾಯಕ ಸ್ಥಿತಿಲಿದ್ರೆ ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ಹೌದು, ಭಾಳ ಬೇಜಾರಾಗುತ್ತೆ. ಅಯ್ಯೋ ಪಾಪ ಅಂತ ಮನಸ್ಸಲ್ಲಿ ಒಂದು ಏನೋ ಒಂದು ಒಳಗಡೆ ಒಂದು ಕರಳು ಅನ್ನತ್ತೆ. ಬಟ್ ಆ ಒಂದು ಅಸಹಾಯಕ ಸ್ಥಿತಿಗೆ ಬೇರೆ ಏನೆಲ್ಲ ಕಾರಣಗಳಿರ್ಬೋದು, ಬಟ್ ಅವರು ಕೂಡ ಕಾರಣರಾಗಿರ್ತಾರೆ. ಹೌದು. ಅವರು ಈ ಥರದ್ದು ಒಂದಷ್ಟು ಪ್ಲ್ಯಾನ್ ಮಾಡದೇ ಇದ್ದರೆ, ಕೆಲವರು 70 ವರ್ಷ ಆದಮೇಲೂ ಕೂಡ ಮೇನಿಯಲ್ ಜಾಬ್ ಮಾಡ್ತಿರ್ತಾರೆ, ಅಂದರೆ ದೈಹಿಕ ಶ್ರಮದ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರಿಗೆ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ಬಟ್ ಕಷ್ಟಪಟ್ಟು ಮಾಡ್ತಿರ್ತಾರೆ. ಈ ಜಪಾನಲ್ಲಿ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಅವ್ರು ಎಂಜಾಯ್ ಕೂಡ ಮಾಡ್ತಿರ್ತಾರೆ, ಮಾಡೋದು ಓಕೆ. ಬಟ್ ಇಲ್ಲಿ ಆ ಪೌಷ್ಟಿಕ ಆಹಾರನೇ ಸಿಕ್ಕಿರಲ್ಲ ಅವ್ರಿಗೆ. ಅವರು ಆದರೂ ಕೂಡ ಏನೋ ಆಟೋ ಓಡಿಸ್ತಿರ್ತಾರೆ, ಕೆಲವೊಂದು ಸಲ 60, 65, 70 ವರ್ಷ ಆಗಿರುತ್ತೆ. ಅಂಥವೆಲ್ಲ ನೋಡಿ ಬೇಜಾರಾಗುತ್ತೆ. ಸೊ ಹೀಗಾಗಿ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳೋದು ಭಾಳ ಉತ್ತಮ, ನೀವು ಹೇಳಿದ ಹಾಗೆ. ಎರಡನೇದು, ನೀವು ಹೇಳಿದ್ದು ಮಕ್ಕಳು ಒಂದು ಇದೆಲ್ಲ, ಮಕ್ಕಳು ಅಂತ ಬಂದಾಗ ನಾವು ಇಂಡಿಯನ್ಸ್ ತುಂಬ ಇಮೋಷ್ನಲ್ ಅಬೌಟ್ ಅವರ್ ಚಿಲ್ಡ್ರನ್.
ಹೌದು. ನಾವು ಮಕ್ಕಳು ನಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಥರದ್ದೇ ನಮ್ದು ಇರುತ್ತೆ. ಮಕ್ಕಳು ಅಂದ್ಕೊಂಡೇ ಇರ್ತಾರೆ, ಮಾತಾಡ್ತಿದ್ರೆ ಮಕ್ಕಳೇ ನಮ್ಮದು. ಓಕೆ, ಆದರೆ ಮಕ್ಕಳು ದೊಡ್ಡವರಾಗ್ತಾರೆ ಮತ್ತು ಅವ್ರು ಮದುವೆ ಮಾಡ್ಕೋತಾರೆ, ಅವ್ರ ಲೈಫ್ ನೋಡ್ಕೊಳಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಆಮೇಲೆ ಅಂದರೆ ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ನಿಮ್ಮದೇನೋ ಆಸ್ತಿ ಇರುತ್ತೆ, ಮಕ್ಕಳ ಹೆಸರಿಗೆ ಬರೀತೀರಾ, ಅಥವಾ ನಿಮ್ಮ ಹತ್ರ ದುಡ್ಡು ಇರುತ್ತೆ, ನೀವು ಮಕ್ಕಳಿಗೆ ಕೊಡ್ತೀರಾ. ಅವ್ರು ಏನೋ ಕಷ್ಟ ಇರುತ್ತೆ, ಅವ್ರು ಕೇಳ್ತಾರೆ, ನೀವು ಕೊಡ್ತೀರಾ. ಎಷ್ಟು ಕೊಡಬೇಕು, ಎಷ್ಟು ಆಸ್ತಿ ಕೊಡಬೇಕು, ಮಕ್ಕಳಿಗೆ ಎಷ್ಟು ದುಡ್ಡು ಕೊಡಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೋದಾ ಸರ್? ಅದು ರಿಟೈರ್ ಆದಮೇಲೆ. ಇವಾಗ ಏನಾಗುತ್ತೆ, ರಿಟೈರ್ ಆದವರು ವಿಲ್ ಬರಿಬೇಕು, ಕಂಪಲ್ಸರಿಯಾಗಿ ವಿಲ್ ಬರಿಬೇಕು. ಯಾಕಂತ ಹೇಳಿದರೆ ಅದು ತುಂಬ ದೊಡ್ಡ ತಾಪತ್ರಯ. ಎರಡನೇದು, ನನ್ನ ಹೆಸರಿನಲ್ಲೇ ನಾನು ಹೋಗೋ ತನಕ ನನ್ನ ಮನೆ, ನನ್ನ ದುಡ್ಡು ಎಲ್ಲ ಇರಬೇಕು. ಮಕ್ಕಳ ಹೆಸರಿನಲ್ಲಿ ಇಟ್ಬಿಡೋದು, ತೊಂದರೆ ಮಾಡ್ಕೊಳ್ಳೋದು ಮಾಡಬಾರ್ದು. ನನ್ನ ನಂತರ ನನ್ನ ಹೆಂಡತಿ ಜೀವನ ಸುಖವಾಗಿರಬೇಕು ಅನ್ನೋದನ್ನು ನೋಡ್ಕೊಬೇಕು. ಅದಾದ ಮೇಲೆ ಮಕ್ಕಳ ವಿಚಾರ. ಯಾಕಂತ ಹೇಳಿದರೆ ಅವ್ರಿಗೆ ನಾವು ಸಾಕಷ್ಟು ನೀವು ಹೇಳ್ದಂಗೆ ಎಲ್ಲ ಮಾಡಿಬಿಟ್ಟಿದ್ದೀವಿ. ನಮ್ದನ್ನೆಲ್ಲ ತ್ಯಾಗ ಮಾಡಿರೋದು ಉಂಟು. ಅದನ್ನು ತ್ಯಾಗ ಅನ್ಕೊಂಡಿಲ್ಲ ನಾವು, ಅದನ್ನು ಡ್ಯೂಟಿ ಅನ್ಕೊಂಡಿದ್ದೀವಿ ಅಲ್ವಾ. ಸಂತೋಷ ಪಟ್ಟಿದ್ದೀವಿ. ನಮ್ಮ ಮಕ್ಳಿಗೆ ಮಾಡೋದು ನಮಗೆ ಸಂತೋಷ, ಅದರಿಂದ ನಾವು ಮಾಡಿದ್ದೀವಿ. ನಮ್ಗೇನಾಗುತ್ತೋ ಅವ್ರು ಮಾಡಿ. ಆದರೆ ಅವ್ರೂ ಕೇಪಬಲ್ಲು, ನಮ್ಗಿಂತ ಅವ್ರು ಕೇಪಬಲ್ಲು, ಅವ್ರು ನೋಡ್ಕೊಳ್ತಾರೆ. ಎಕ್ಸಾಕ್ಟ್ಲಿ. ನಾವು ಕೊಡ್ತಾ ಹೋಗಬೇಕು ಅನ್ನೋದು ತಪ್ಪು. ಅದರಿಂದ ಆ ಥರ ದುಡ್ಡು ಕೊಡಲೇಬಾರ್ದು. ಅವ್ರ ಜೀವನ ಅವ್ರು ಮಾಡ್ತಾರೆ, ಅವ್ರ ಹಾಸಿಗೆ ಇದ್ದಷ್ಟು ಅವ್ರು ಕಾಲು ಚಾಚ್ತಾರೆ. ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಮ್ಮ ನಂತರ ಅವ್ರಿಗೆ ದುಡ್ಡುಗಳು, ನಮ್ಮ ಆಸ್ತಿ ಹೋಗಬೇಕು. ಸೊ ಸ್ನೇಹಿತರೆ, ಈಗ ಏನಂದರೆ ಈ ನಮ್ಮ ಆಯುಷ್ಯ ವೃದ್ಧಿ ಆಗ್ತಾ ಇದೆ ನಮ್ಮ ಮೆಡಿಕಲ್ ಫೆಸಿಲಿಟಿಯಿಂದಾಗಿ. ನನಗೆ ನೆನಪಿದೆ, ನಾವು ಚಿಕ್ಕವರಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ನೋಡಿದಾಗ 60 ವರ್ಷ ಅಂದರೆ ಅವರು ಕಂಪ್ಲೀಟ್ಲಿ ಮುದುಕರು ಅನ್ಸೋರು, ವೃದ್ಧರು. ಅವರೇನು ಒಂದು ಕಾಲು ಸ್ಮಶಾನದಲ್ಲಿ ಇಟ್ಟಿದ್ದಾರೆ ಅನ್ನೋ ಥರ ಅನ್ಸೋದು. ಈಗ 75-80 ವರ್ಷ ನೋಡಿದರೂ ಕೂಡ ಅವ್ರು ತುಂಬ ಹೆಲ್ದಿ ಆಗಿದ್ದಾರೆ. ಬಿಕಾಸ್ ಏನಂದರೆ, ಒಂದು ಅವೇರ್ನೆಸ್ ಬಗ್ಗೆ ಬಂದಿದೆ ಹೆಲ್ತ್ ಬಗ್ಗೆ, ಎರಡನೇದು ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿದೆ. ಓಕೆ, ಜನರ ಹತ್ರ ಒಂದು ಸ್ವಲ್ಪ ದುಡ್ಡಿದೆ, ತಮ್ಮನ್ನು ತಾವು ಕೇರ್ ಮಾಡ್ಕೊಳ್ಳೋದು. ಈ ಎಲ್ಲ ಕಾರಣದಿಂದಾಗಿ ಆಯುಷ್ಯ ವೃದ್ಧಿ ಆಗಿದೆ. ಆಯುಷ್ಯ ವೃದ್ಧಿ ಆದಾಗ ಏನಂದರೆ ಅದು ಖುಷಿ ವಿಚಾರ, ಬಟ್ ಆ ವೃದ್ಧಿ ಆಗಿರೋ ಆಯುಷ್ಯನ ಎಂಜಾಯ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡಿರಬೇಕು. ಅದಕ್ಕೆ ಹಣದುಬ್ಬರ ಎಷ್ಟಾಗುತ್ತೆ, ಬಡ್ಡಿ ದರ ಎಷ್ಟು ಕೆಳಗಡೆ ಇಳಿಯುತ್ತೆ. 93ರಲ್ಲಿ 13% ಇತ್ತು, 2001ರಲ್ಲಿ 11% ಇತ್ತು, 2020ರಲ್ಲಿ 5% ಆಗೋಯ್ತು, ಇವಾಗ 6.5% ಇದೆ. ಬಡ್ಡಿ ಹೇಗೆ ಕೆಳಗಿಳಿಯುತ್ತೆ, ನಾವು ಎಷ್ಟು ವರ್ಷ ಬದುಕಿರ್ತೀವಿ, ಈ 3 ವಿಚಾರ ರಿಟೈರ್ ಆದಮೇಲೆ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ನಿವೃತ್ತರಾಗೋ ಮುನ್ನ ಮಾಡಬೇಕಾದ ವಿಚಾರಗಳನ್ನ ಹೇಳಿದ್ವಿ. ಇದ್ರ ಜೊತೆಗೆ ನಿವೃತ್ತರಾಗೋ ಮುನ್ನ ಲೈಫನ್ನು ಎಂಜಾಯ್ ಕೂಡ ಮಾಡಿ. ಓಕೆ, ಓಡಾಡೋದು ಅದೆಲ್ಲ ಮಾಡ್ಕೊಳ್ಳಿ. ನಿವೃತ್ತರಾದಮೇಲೆ ಓಡಾಡಿ, ಏನು ತೊಂದರೆ ಇಲ್ಲ. ಬಟ್ ಆ ಒಂದು ಕ್ಷಮತೆ ಕಡಿಮೆ ಆಗಿರುತ್ತೆ. ಅಂದರೆ ನೀವು ಬೆಟ್ಟ ಹತ್ತೋದು, ಇನ್ನೊಂದು ಏನೋ ಓಡಾಡೋದು ಇರುತ್ತೆ. ತುಂಬ ಕಡೆ ವಿದೇಶಗಳಿಗೆ ಹೋದಾಗ ವಾಕ್ ಮಾಡೋಂಥ ತುಂಬ ಜಾಗಗಳಿರ್ತವೆ. ಅದೆಲ್ಲ ಮಾಡೋಕ್ಕಾಗಲ್ಲ ನಿಮಗೆ ಭಾಳಷ್ಟು ಸಲ. ಹೀಗಾಗಿ ನಿವೃತ್ತರಾಗೋ ಮುನ್ನ ಅದನ್ನೂ ಮಾಡಿ, ಪ್ಲ್ಯಾನು ಮಾಡಿ, ಸ್ವಲ್ಪ ದುಡ್ಡು ಉಳಿಸೋದನ್ನ ಎಂಜಾಯ್ ಕೂಡ ಮಾಡಿ, ಮೀನಿಂಗ್ಫುಲ್ ಎಂಜಾಯ್ಮೆಂಟಲ್ಲಿ ಅದನ್ನು ಸ್ಪೆಂಡ್ ಮಾಡಿ. ಕರೆಕ್ಟ್ ಸರ್. ಸೊ ಅಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮ್ಮ JN ಜಗನ್ನಾಥ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಮತ್ತು ನಿವೃತ್ತರಾಗುವ ಮುನ್ನ ಮಾಡಬೇಕಾದ ಕೆಲಸಗಳ ಬಗ್ಗೆ ನಾವು ಹೇಳಿದ್ವಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ನಿಮ್ಮಲ್ಲೂ ಕೂಡ ಹಣಕಾಸಿನ ಬಗ್ಗೆ ಯೋಚನೆ ಮಾಡೋರು, ಪ್ಲ್ಯಾನಿಂಗ್ ಮಾಡೋರು ಅದೆಲ್ಲ ಖಂಡಿತ ಇರ್ತೀರಾ. ನೀವೇನಾದರೂ ಪ್ಲ್ಯಾನ್ ಮಾಡಿದರೆ, ನಾವು ಹೇಳಿದ್ದು ಬಿಟ್ಟು ನಿಮ್ಮ ಹತ್ರ ಹೊಸ ಪ್ಲ್ಯಾನ್ ಏನಾದರೂ ಇದ್ದರೆ, ನಾನು ಈ ಥರ ಮಾಡಿದ್ದೀನಿ ಅಂತಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಿಮ್ಮ ನಾಲೆಜಿಂದ ಇನ್ನೊಬ್ಬರಿಗೆ, ನಿಮ್ಮ ಅನುಭವದಿಂದ ಇನ್ನೊಬ್ಬರಿಗೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮ. ನಮಸ್ಕಾರ.